ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಹಗಳು ಕೊಡುವಂಥ ಒಂದು ವೃತ್ತಿ ಕ್ಷೇತ್ರದಲ್ಲಿ ಕೊಡುವಂಥ ಒಂದು ಸಫಲತೆಗಳು. ಗ್ರಹಗಳು ಆರು ಮತ್ತು 10ನೇ ಮನೆಯಲ್ಲಿದ್ದಾಗ ಯಾವುದೆಲ್ಲ ಒಂದು ಕ್ಷೇತ್ರದಲ್ಲಿ ನಿಮಗೆ ಸಫಲತೆ ಕೊಡ್ತದೆ, ಯಾವುದೆಲ್ಲ ಒಂದು ಕ್ಷೇತ್ರದಲ್ಲಿ ನಿಮಗೆ ಜಾಬಲ್ಲಿ ನಿಮಗೆ ಒಳ್ಳೆಯ ಫಲ ಕೊಡ್ತದೆ ಅಂತ ನೋಡೋಣ. ಈ ಗ್ರಹಗಳು ಈ ಥರ ಹೇಳಿದಿರಂಥ ಒಂದು ಫಲ ಸಿಗಬೇಕಾದ್ರೆ ಈ ಗ್ರಹಗಳು ತುಂಬ ಜಾತಕದಲ್ಲಿ ಸ್ಟ್ರಾಂಗ್ ಇರಬೇಕು ಅಥವಾ ವರ್ಗೋತ್ತಮ ತುಂಬ ರಾಜಯೋಗಿರಬೇಕು. ಮತ್ತು ಅದು 6 ಮತ್ತು 10ನೇ ಮನೆಯಲ್ಲಿದ್ದರೂ ಕೂಡ ಇದು ನಾನು ಹೇಳಿರುವಂಥ ಒಂದು ಫಲ ಸಿಗುತ್ತೆ. ಅದು ಯಾವ ಥರ ಅಂತ ನೋಡೋಣ. ಗ್ರಹಗಳ ಒಂದು ಕೆರಿಯರ್ ಲೈಫ್. ಸೂರ್ಯ ಏನಾದರೂ ನಿಮ್ಮ ಜಾತಕದಲ್ಲಿ ತುಂಬ ಸ್ಟ್ರಾಂಗ್ ಇದ್ದರೆ ಅಥವಾ 6 ಮತ್ತು 10ನೇ ಮನೆಯಲ್ಲಿದ್ದರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. 1 2 3 4 5 6 6ನೇ ಮನೆ ಅಂತ ಹೇಳಿದ್ರೆ ಸೇವೆ, 7 8 9 10 10ನೇ ಮನೆ ಅಂತ ಹೇಳಿದ್ರೆ ನೀವು ಮಾಡುವಂಥ ಒಂದು ಜಾಬ್ ಕೆಲಸ. ಸೂರ್ಯ ಏನಾದರೂ 6ನೇ ಮನೆಯಲ್ಲಿ ಅಥವಾ 10ನೇ ಮನೆಯಲ್ಲಿದ್ದರೆ ನೀವು ಗೌರ್ಮೆಂಟ್ ಕ್ಷೇತ್ರದಲ್ಲಿ ಸಫಲತೆ ಪಡೆಯಬಹುದು. ನಾಯಕತ್ವ ಕೆಲಸದಲ್ಲಿ ಸಫಲತೆ ಸಿಗ್ತದೆ. ಅಧಿಕಾರ ಬಯಸುವಂಥ ಕೆಲಸ, ಅಧಿಕಾರ ಇರುವಂಥ ಒಂದು ಕೆಲಸದಲ್ಲಿ ಕೂಡ ಸಕ್ಸಸ್ ಸಿಗ್ಬೋದು ಸೂರ್ಯ ಏನಾದರೂ ಇದ್ದರೆ. ನಂತರ ಚಂದ್ರ ಏನಾದರೂ ನಿಮ್ಮ ಜಾತಕದಲ್ಲಿ ತುಂಬ ಸ್ಟ್ರಾಂಗ್ ಇದ್ದರೆ ಅಥವಾ 6 ಮತ್ತು 10ನೇ ಮನೆಯಲ್ಲಿದ್ದರೆ ನಿಮಗೆ ಪೋಷಣೆ ಅಥವಾ ಆರೈಕೆ ಮಾಡುವಂಥ ಒಂದು ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ತದೆ. ಪೋಷಣೆ ಅಂತ ಹೇಳಿದ್ರೆ ಕೇರಿಂಗ್, ಈ ನರ್ಸಿಂಗ್ ಈ ಥರ. ಮತ್ತು ಅತಿಥಿ ಸತ್ಕಾರ, ಆತಿಥ್ಯ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಸಿಗ್ಬೋದು ಅಥವಾ ಹೋಟೆಲಲ್ಲಿ ಕೂಡ ಸಕ್ಸಸ್ ಸಿಗ್ಬೋದು. ಮತ್ತು ಸಾರ್ವಜನಿಕ ವ್ಯವಹಾರದಲ್ಲಿ ಕೂಡ ನಿಮಗೆ ಸಕ್ಸಸ್ ಸಿಗ್ತದೆ. ಚಂದ್ರ ಏನಾದರೂ 10 ಅಥವಾ 6ನೇ ಮನೆಯಲ್ಲಿದ್ದು ಮತ್ತೇನಾದರೂ ತುಂಬ ಸ್ಟ್ರಾಂಗ್ ಇದ್ದರೆ ಸೃಜನಶೀಲ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಸಿಗ್ತದೆ. ನಂತರ ಜಾತಕದಲ್ಲಿ ಮಂಗಳ ಏನಾದರೂ ಇಲ್ಲಿ 6ನೇ ಮನೆಯಲ್ಲಿದ್ದು ಅಥವಾ 10ನೇ ಮನೆಯಲ್ಲಿದ್ದರೆ ಅಥವಾ ಮಂಗಳ ತುಂಬ ಸ್ಟ್ರಾಂಗ್ ಆಗಿದ್ದರೆ ನಿಮಗೆ ಪೊಲೀಸ್ ಕ್ಷೇತ್ರದಲ್ಲಿ ಸಫಲ ಸಿಗ್ತದೆ, ಮಿಲಿಟರಿ ಕ್ಷೇತ್ರದಲ್ಲಿ ಸಫಲ ಸಿಗ್ತದೆ, ಕ್ರೀಡೆಯಲ್ಲಿ ಕೂಡ ಸಕ್ಸಸ್ ಸಿಗ್ತದೆ, ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕೂಡ ಸಕ್ಸಸ್ ಸಿಗ್ತದೆ. ಶಸ್ತ್ರ ಸಂಬಂಧಿತ ಚಿಕಿತ್ಸೆ, ಸರ್ಜನ್ನಲ್ಲಿ ಕೂಡ ಸಕ್ಸಸ್ ಸಿಗ್ತದೆ. ಮಂಗಳ ತುಂಬ ಸ್ಟ್ರಾಂಗ್ ಆಗಿದ್ದರೆ ಅವರು ಸರ್ಜನ್ ಕೂಡ ಆಗ್ಬೋದು. ನಂತರ ಬುಧ ಏನಾದರೂ ತುಂಬ ಸ್ಟ್ರಾಂಗ್ ಇದ್ದರೆ, ಉದಾಹರಣೆಗೆ ಬುಧ ಇಲ್ಲಿದೆ ಅಂತ ತಿಳ್ಕೊಳ್ಳಿ, ಬುಧ ಇಲ್ಲಿ ಉಚ್ಚನಾಗ್ತಾನೆ. ಅಥವಾ ಬುಧ 6 ಮತ್ತು 10ನೇ ಮನೆಯಲ್ಲಿದ್ದರೆ ಕೂಡ ಟೀಚಿಂಗ್ ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ತದೆ, ಶಿಕ್ಷಕ ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ಬೋದು, ಬೋಧನೆ ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ಬೋದು. ಆಮೇಲೆ ಬರವಣಿಗೆ ಸಂಬಂಧಿತ ಬರವಣಿಗೆ ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ಬೋದು, ಸಂವಹನ ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ಬೋದು ಬುಧ ಚೆನ್ನಾಗಿದ್ದರೆ. ನಂತರ ಗುರು ಏನಾದರೂ ಚೆನ್ನಾಗಿದ್ದರೆ, ಗುರು ಜಾತಕದಲ್ಲಿ ತುಂಬ ಸ್ಟ್ರಾಂಗ್ ಇದ್ದರೆ ಅಥವಾ ಗುರು ವರ್ಗೋತ್ತಮ ಆಗಿದ್ದರೆ, ಗುರು 6 ಮತ್ತು 10ನೇ ಮನೆಯಲ್ಲಿ ಏನಾದರೂ ಗುರು ಇದ್ದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಫಲ ಸಿಗ್ತದೆ. ಸಫಲ ಟೀಚರ್ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು. ಆಮೇಲೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಸಿಗ್ತದೆ, ಧಾರ್ಮಿಕ ಮುಖಂಡ ಕೂಡ ಆಗ್ಬೋದು ಗುರು ಚೆನ್ನಾಗಿದ್ದರೆ. ಆಮೇಲೆ ಕಾನೂನು ಕ್ಷೇತ್ರ, ಕಾನೂನಿನಲ್ಲಿ ಕೂಡ ಸಕ್ಸಸ್ ಸಿಗ್ತದೆ. ಸಲಹೆಗಾರ, ಸಫಲ ಸಲಹೆಗಾರ ಆಗ್ಬೋದು. ನಂತರ ಖಗೋಳ ವಿಜ್ಞಾನದಲ್ಲಿ ಕೂಡ ಸಕ್ಸಸ್ ಸಿಗ್ತದೆ. ಶುಕ್ರ ಏನಾದರೂ ತುಂಬ ಸ್ಟ್ರಾಂಗ್ ಇದ್ದರೆ, ಜಾತಕದಲ್ಲಿ ಶುಕ್ರ ಏನಾದರೂ ತುಂಬ ಸ್ಟ್ರಾಂಗ್ ಇದ್ದರೆ, ಶುಕ್ರ ಇಲ್ಲಿದ್ದರೆ ಉಚ್ಚನಾಗ್ತಾನೆ, ಆವಾಗ ತುಂಬ ಸ್ಟ್ರಾಂಗ್ ಆಗುತ್ತೆ. ಅಥವಾ ಶುಕ್ರ 6 ಮತ್ತು 8ನೇ ಮನೆಯಲ್ಲಿದ್ದರೂ ಕೂಡ ವೃತ್ತಿಯಲ್ಲಿ ಲಿಂಕ್ ಬರ್ತದೆ. ಶುಕ್ರ ಸ್ಟ್ರಾಂಗ್ ಇದ್ದರೆ ಪ್ಯಾಷನ್ ಕ್ಷೇತ್ರ, ಪ್ಯಾಷನ್ ಇದರಲ್ಲಿ ಸಕ್ಸಸ್ ಸಿಗ್ತದೆ. ಕಲೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಸಕ್ಸಸ್ ಸಿಗ್ಬೋದು. ಸೌಂದರ್ಯ ಸಂಬಂಧಿತ ಕ್ಷೇತ್ರ ಕೂಡ ಸಕ್ಸಸ್ ಸಿಗ್ತದೆ. ಕ್ಲೋತ್, ಬಟ್ಟೆ ಮಳಿಗೆ ಕೂಡ ಸಕ್ಸಸ್ ಕೊಡ್ತದೆ. ಲಕ್ಸುರಿ ಐಟಮ್ ಮಾರಾಟ, ಲಕ್ಸುರಿ ವಸ್ತುಗಳ ಮಾರಾಟ ಕೂಡ ಇವರಿಗೆ ಸಕ್ಸಸ್ ಕೊಡ್ಬೋದು. ನಂತರ ಶನಿ ತುಂಬ ಸ್ಟ್ರಾಂಗ್ ಇದ್ದರೆ, ಶನಿ ಜಾತಕದಲ್ಲಿ ಸ್ಟ್ರಾಂಗ್ ಇದ್ದರೆ ಅಥವಾ ಶನಿ ವರ್ಗೋತ್ತಮ ಆಗಿದ್ದರೆ ಅಥವಾ ಶನಿ ಏನಾದರೂ 6 10 ಮನೆಯಲ್ಲಿದ್ದರೆ ಅವರಿಗೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ತದೆ. ಆಮೇಲೆ ಮೆಕ್ಯಾನಿಕಲ್ ಫೀಲ್ಡ್, ಮೆಷಿನರಿ, ಯಂತ್ರೋದ್ಯಮದಲ್ಲಿ ಸಕ್ಸಸ್ ಸಿಗ್ಬೋದು, ಯಂತ್ರ ವಿಜ್ಞಾನದಲ್ಲಿ ಸಕ್ಸಸ್ ಸಿಗ್ಬೋದು. ಆಮೇಲೆ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಸಿಗ್ತದೆ ಶನಿ ಚೆನ್ನಾಗಿದ್ದರೆ. ನಂತರ ಬರೋದು ರಾಹು ಏನಾದರೂ ತುಂಬ ಸ್ಟ್ರಾಂಗ್ ಇದ್ದರೆ ಜಾತಕದಲ್ಲಿ ಟೆಕ್ನಾಲಜಿ, IT BT ಟೆಕ್ನಾಲಜಿ ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ತದೆ. ಸೈಬರ್ ಸಂಬಂಧಿತ ವ್ಯವಹಾರದಲ್ಲಿ ಸಕ್ಸಸ್ ಸಿಗ್ತದೆ. ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟದಲ್ಲಿ ಸಕ್ಸಸ್ ಸಿಗ್ತದೆ. ಆಮೇಲೆ ಫಾರಿನ್ನಲ್ಲಿ ಕೂಡ ಸಕ್ಸಸ್ ಸಿಗ್ಬೋದು, ಸಂಶೋಧನೆಯಲ್ಲಿ ಕೂಡ ಸಕ್ಸಸ್ ಸಿಗ್ತದೆ.
ಕೇತು ಏನಾದರೂ ಸ್ಟ್ರಾಂಗ್ ಇದ್ದರೆ, ಕೇತು ಗ್ರಹ ಏನಾದರೂ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಇದ್ದರೆ ಅವರಿಗೆ ಅತೀಂದ್ರಿಯ ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ತದೆ. ಅತೀಂದ್ರಿಯ ವಿಜ್ಞಾನ, ಸಂಶೋಧನೆ, ಸ್ಪಿರಿಚುಯಾಲಿಟಿಯಲ್ಲಿ ಸಕ್ಸಸ್ ಸಿಗ್ತದೆ. ಇದು ಗ್ರಹಗಳು ಕೊಡುವಂಥ ಒಂದು ವೃತ್ತಿ ಕ್ಷೇತ್ರದಲ್ಲಿ ಕೊಡುವಂಥ ಸಫಲತೆ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂತ ಹೇಳಿದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.